ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಲೈಫ್ ಆನ್ ಎ ಪ್ಲೇಟ್ ಆ್ಯಂಡ್ ಪ್ಲ್ಯಾಂಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಾನ್ ಸ್ಟಿಕ್ಕಿ ಪರ್ಫೆಕ್ಟ್ ಶಾವ್ಗೆ ಬಾತ್ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ನೋಡಿ, ನಿಮಗೆ ಪರ್ಫೆಕ್ಟ್ ಮೆಷರ್ಮೆಂಟ್ ಗೊತ್ತಾಗುತ್ತೆ. ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಕ್ಯಾರೆಟ್, ಬೀನ್ಸ್, ನೀರುಳ್ಳಿ, ಕಡಲೆಬೇಳೆ, ನಿಂಬೆಹಣ್ಣು, ಕರಿಬೇವು ಇದಿಷ್ಟು ರೆಡಿ ಮಾಡಿಕೊಂಡು ಇವಾಗ ಒಂದು ಕಡಾಯಿ ತೊಗೊಂಡ್ಬಿಟ್ಟು ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಕಡಲೆಬೇಳೆ ಎಲ್ಲ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಉದ್ದುದ್ದ ಹೆಚ್ಕೊಂಡಿರೋ ಅಂಥ 4 ರಿಂದ 5 ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಅದು ಖಾರ ಬಿಡೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಿ. ಇದಾದಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ನೀರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಕೆಂಪುಗಾಗಬೇಕು ಈರುಳ್ಳಿ. ಇದಾದಮೇಲೆ ಏನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತರಕಾರಿ ನೀವು ಬೇಕಿದ್ರೆ ಬಸ್ಗೆ ಎಲ್ಲ ಹಾಕ್ಬೋದು. ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪಿಡಿಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ಅರಿಶಿನ, ಟೊಮ್ಯಾಟೊ ಹಾಕ್ಕೊಳ್ಳಿ. ತರಕಾರಿ ಸ್ವಲ್ಪ ಎಲ್ಲ ಮೆತ್ತಗಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ, ಮುಂಚೆನೇ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಟೊಮೊಟೊ ಎಲ್ಲ ಹಾಕ್ಕೊಂಡ್ಬಿಟ್ಟು ಅದು ನೀಟಾಗಿ ಸ್ಮೂತ್ ಆದಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡ್ಕೊಂಬಿಡಿ. ಇದಾದಮೇಲೆ ಮೇಯ್ನು ಶಾವ್ಗೆ ಬಾತಲ್ಲಿ ಇರೋದೇ ನೀರು ಎಷ್ಟು ಹಾಕಬೇಕು ಅಂತ. ಇಲ್ಲಿ ನಾನು 1 kg ಅಷ್ಟು ಅನಿಲ್ ಶಾವ್ಗೆ ತೊಗೊಂಡಿದ್ದೀನಿ. ಅದಕ್ಕೆ 1 kgಗೆ ನಾನು ಅರ್ಧ ಲೀಟ್ರಷ್ಟು ನೀರು ಯೂಸ್ ಮಾಡ್ತೀನಿ. ಆ ಲೋಟ ಇದೆಯಲ್ಲ ಅದು 1/4 ಲೀಟ್ರ್ ನೀರು ಹಿಡಿಯುತ್ತೆ. ಸೊ ಅದರಲ್ಲಿ 2 ಲೋಟ ನೀರು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸೈಡು ಕಾಸೋಕೆ ಇಟ್ಕೊಂಬಿಡಿ, ನೀರು ಕಾಯಲಿ ಚೆನ್ನಾಗಿ. ಕಾದ್ಮೇಲೆ ಇವಾಗ ಇಲ್ಲಿ ಅದು ಎಲ್ಲ ಒಗ್ಗರಣೆ ಎಲ್ಲ ಮೆತ್ತಗಾಗಿದೆ. ಈ ಟೈಮ್ನಲ್ಲಿ ನಾವು ಅದನ್ನು ಏನೂ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಸಲ ಬೇಕಿದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡ್ಕೊಳ್ಳಿ. ಒಂದು ಸ್ವಲ್ಪ ಏನಾದರೂ ನೀವು ಉಪ್ಪು ಏನಾದ್ರು ಹಾಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ನೀಟಾಗಿ ಅಷ್ಟು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಶಾವ್ಗೆ ತೊಗೋಬೇಕು. ಈ ಶಾವ್ಗೆನ ಅದನ್ನೇನು ಹುರಿಯೋದು ಬೇಡ, ಏನು ಬೇಡ, ಚೆನ್ನಾಗಿ ಅದು ತುಂಬ ಚೆನ್ನಾಗಿರುತ್ತೆ ಅಕ್ಕಿ ಶಾವ್ಗೆ. ಅದು ತೊಗೊಂಬಿಟ್ಟು ಹಾಕಿ ಇನ್ನೇನು ಮಿಕ್ಸ್ ಮಾಡಬೇಡ್ರಿ. ಇನ್ನು ಹಾಕ್ಬಿಟ್ಟು ಹಾಗೆ ಬಿಡೋದಷ್ಟೇ. ನೀಟಾಗಿ ಈ ಥರ ಹಾಕಿ ಬಿಟ್ಟು ಒಂದು ನೀಟಾಗಿ ಕವರ್ ಆಗಬೇಕು ಅಂತ. ಇದೇನು ಕಾಸು ಇಟ್ಕೊಂಡಿದ್ದೀನಲ್ಲ ನೀರು, ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಒಗ್ಗರಣೆಗೆ ಅಷ್ಟೇ ಉಪ್ಪು ಹಾಕಿದ್ದೀನಿ, ಮತ್ತೇನು ಹಾಕಿಲ್ಲ. ಸೊ ಈ ನೀರಿಗೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಏನು ಮಿಕ್ಸ್ ಮಾಡೋದೇನು ಬೇಡ. ಇವಾಗ ನೀಟಾಗಿ ಕವರ್ ಆಗೋವಂಥ ಒಂದು ಮುಚ್ಚಳ ತೊಗೊಂಡು ಮುಚ್ಚಿಬಿಡಿ ಅದನ್ನು. ಇದಾದಮೇಲೆ ಸ್ವಲ್ಪ ಕರಿಬೇವು ಮತ್ತು ಶೇಂಗಾನ ಹುರಿದು ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಳ್ಳಿ. ನೋಡಿ ಅದೇನು ಮುಚ್ಚಿದ್ನಲ್ಲ ಅದೊಂದು 5 ನಿಮಿಷ ಬಿಟ್ಟ ಮೇಲೆ ಈ ಥರ ನೀಟಾಗಿ ಶಾವ್ಗೆ ಎಲ್ಲ ಬೆಂದಿರುತ್ತೆ. ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ, ನೀವೇನು ಜಾಸ್ತಿ ಜೆಂಟಲಾಗಿ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಇಲ್ಲ ಒಂದು ಚೂರು ಮುದ್ದೆ ಆಗೋದಿಲ್ಲ, ಏನಿಲ್ಲ. ತುಂಬ ಚೆನ್ನಾಗಿ ಉದ್ರಾಗಿ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಶಾವ್ಗೆ ಉಪ್ಪಿಟ್ಟು ಅಥವಾ ಶಾವ್ಗೆ ಬಾತ್ ಅಂತ ಕರೀತಾರೆ. ಆಮೇಲೆ ಲೆಮನ್ ಜ್ಯೂಸ್ ಹಾಕ್ಕೊಂಡ್ಬಿಟ್ಟು ಏನು ಕರೆದಿಟ್ಕೊಂಡಿರೋ ಅಂಥ ಶೇಂಗಾ ಬೀಜ, ಕರಿಬೇವು ಮೇಲೆ ಉದುರಿಸಿದ್ಬಿಟ್ರೆ ಮುಗೀತು. ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ನೋಡಿ ಒಂದು ಸ್ವಲ್ಪನೂ ಎಲ್ಲೂ ಅಂಟ್ಕೊಂಡಿಲ್ಲ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.